ಬರೋದು ಮಿನಿಲ್ಲ ಊರಿಂದ ತೊಗೊಂಡು ಬಂದಿರೋ ತೊಗರಿಕಾಳು ಮತ್ತು ತರಕಾರಿ ಸಾಂಬಾರನ್ನ ತಿಂದು ತಿಂದು ಬೇಜಾರಾಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಸೊಪ್ಪು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತೇಳಿ ಬರ್ತಾ ಸ್ವಲ್ಪ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ತುಂಬಾ ಫ್ರೆಶ್ ಆಗಿತ್ತು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಚಿಲ್ಕವರೆ ಸೊಪ್ಪನ್ನ ತೊಗೊಂಡು ಬಂದು ಬೇಳೆ ಮತ್ತು ಹೆಸರು ಕಾಳು ಸೊಪ್ಪನ್ನ ಸೇರಿಸ್ಕೊಂಡು ಉಪ್ಪು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ಗೇನು ಮಸಾಲೆ ಹಾಕಲ್ಲ, ಈ ಥರ ಖಾರನ ರುಬ್ಬಿಟ್ಕೊತೀವಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೊತೀನಿ ಉಪ್ಪು ಸಾಂಬಾರು ಖಾರನ. ಇದನ್ನು ನಾರ್ಮಲಾಗಿ ಒಂದು 10 ಡೇಸು ಸ್ಟೋರ್ ಮಾಡ್ಕೋಬೋದು. ರೆಡ್ ಚಿಲ್ಲಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ, ಸ್ವಲ್ಪ ಉಪ್ಪನ್ನ ಸೇರಿಸಿ ರುಬ್ಬಿಟ್ಕೊತೀವಿ. ಊರಲ್ಲಿ ಒಲೆಯಲ್ಲಿ ಕೆಂಡ ಇರುತ್ತಲ್ವ, ಸೊ ಅದರಲ್ಲಿ ಮೆಣಸಿನ್ಕಾಯಿನ ಸುಟ್ಕೊಂಡು ಒಳಕಲಲ್ಲಿ ಖಾರನ ರುಬ್ತಾರೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಖಾರ ರುಬ್ಬಬೇಕಾದ್ರೆ ಘಮ ಘಮ ಅಂತಿರುತ್ತೆ. ಸೊ ನಮ್ಮ ಕಡೆ ಬಾಣಂತಿಯರಿಗೆ 1 ಮಂತ್ ಸ್ಟಾರ್ಟಿಂಗು ಮೆಣಸಿನ್ಕಾಯಿನ ಖಾರ ಬಿಸಿ ರೈಸು ತುಪ್ಪನೇ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದೇ ಜೊತೆಗೆ ಹೀರೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಮೊಸರು, ಜೀರಿಗೆ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಪ್ಯಾನ್ ಮೇಲೆ ಹೀರೆಕಾಯಿಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು.